ಈಗ ನೋಡಿ, ಯೂಸ್ ಸಿಂಪ್ಸನ್ಸ್ 3/8 ರೂಲ್ ಟು ಫೈಂಡ್ ಇಂಟೆಗ್ರಲ್ ಆಫ್ 0 to π/2 ರೂಟ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಬೈ ಡಿವೈಡಿಂಗ್ 0, π/2 ಇಂಟು 6 ಈಕ್ವಲ್ ಪಾರ್ಟ್ಸ್. ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ಏನು ಮಾಡಿ, ವಿ ಹ್ಯಾವ್ ಅಂತ ಬರ್ಕೊಳ್ಳಿ. ವಿ ಹ್ಯಾವ್, ಇಲ್ಲಿ ಎ ಅಂದರೆ 0, ಇಲ್ಲೇನು ಮಾಡಬೇಕು, ಎ ಬಿ ಎನ್ ಬರ್ಕೋಬೇಕು. ಎ ಅಂದರೆ 0, ಬಿ ಅಂದರೆ π/2, ವೈ ಅಂದರೆ ರೂಟ್ ಆಫ್ ಕಾಸ್ ಎಕ್ಸ್. ಆ್ಯಂಡ್ ಹೆಚ್ಗೆ ಫಾರ್ಮುಲಾ ಬಂದು ಬಿ ಮೈನಸ್ ಎ ಬೈ ಎನ್, ಬಿ ಮೈನಸ್ ಎ ಬೈ ಎನ್ನು, ಮತ್ತು ಎನ್ ಬರ್ಕೊಳ್ಳಿ. ಎನ್ ಎಷ್ಟು ಕೊಟ್ಟಿದ್ದಾರೆ, 6 ಈಕ್ವಲ್ ಪಾರ್ಟ್ಸ್ ಅಂತ ಕೊಟ್ಟವ್ರೆ. ಎನ್ ಈಸ್ ಈಕ್ವಲ್ ಟು 6. ಇಲ್ಲಿ ಬಿ ಮೈನಸ್ ಎ ಬೈ ಎನ್ ಅಂದರೆ π/2 ಮೈನಸ್ 0 ಬೈ ಎನ್ ಅಂದರೆ 6. ಕ್ಯಾಲ್ಸಿಲೇಟ್ ಮಾಡ್ಕೋಬಿಡಿ. ಪೈ ಶಿಫ್ಟ್ ಹೊಡೆದು ಇದು ಹೊಡೀರಿ, ಪೈ ಬರುತ್ತೆ. ಮೈನಸ್ π/2 ಬೇಕಿದ್ರೆ ಈ ಥರ ಹೊಡೀರಿ. π/2 ಮೈನಸ್ 0 ಬೈ 6, ಅಥವಾ ಮಾಮೂಲಿ ಹೊಡಿತೀನಿ ಅಂದರೂ ಹೊಡೀರಿ. π/2 ಅಂದರೆ π/12 ಬರುತ್ತೆ. 1/12 ಇಂಟು ಪೈ ಅಂದರೆ π/12. ಇದು ಒಂದು ಹೆಚ್ಚು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಟೇಬಲ್ ಮಾಡ್ಕೋಬೇಕು. ಯಾವ ಥರ ಅಂದರೆ ಎಕ್ಸು ಮತ್ತು ವೈ ಅಂತ ಬರ್ಕೋಬೇಕು. ಎಕ್ಸ್ ಬರ್ಕೊಳ್ಳಿ ಮತ್ತು ವೈ ಬರ್ಕೊಳ್ಳಿ. ವೈ ಅಂದ್ರೇನು, ಇದು ರೂಟ್ ಆಫ್ ಕಾಸ್ ಎಕ್ಸ್. ವೈ ಅಂದರೆ ರೂಟ್ ಆಫ್ ಕಾಸ್ ಎಕ್ಸ್. ನೋಡಿ, ಫಸ್ಟ್ ಎಕ್ಸ್ನ ಮಾಡ್ಕೊಳ್ಳೋಣ. ಎ ಇಂದ ಸ್ಟಾರ್ಟ್ ಮಾಡಿ. 0ಗೆ ಏನು ಮಾಡಿ, ಪ್ಲಸ್ π/12 ಆ್ಯಡ್ ಮಾಡಿ. ಪ್ಲಸ್ π/12 ಬರುತ್ತೆ. ಆಮೇಲೆ ಪ್ಲಸ್ π/12 ಆ್ಯಡ್ ಮಾಡಿ. π/6 ಬರುತ್ತೆ, ಬರ್ಕೊಳ್ಳಿ. ಪ್ಲಸ್ π/12 ಆ್ಯಡ್ ಮಾಡಿ. ಸಾರಿ, π/4 ಬರುತ್ತೆ. ನೆಕ್ಸ್ಟು ಪ್ಲಸ್ π/12 ಆ್ಯಡ್ ಮಾಡಿ. π/3 ಬರುತ್ತೆ. ಪ್ಲಸ್ π/12 ಆ್ಯಡ್ ಮಾಡಿ. ಇದು ಯಾವಾಗ ಗಂಟ ಮಾಡಬೇಕು ಅಂದರೆ π/2 ಬರೋ ಗಂಟ, ಅಂದರೆ ಎ ಇಂದ ಸ್ಟಾರ್ಟ್ ಮಾಡಿ ಬಿ ಬರೋ ಗಂಟ. 5π/12 ಗೊತ್ತಾಗ್ತಿದೆಯಲ್ವಾ. ನೆಕ್ಸ್ಟು ಮತ್ತೆ π/12 ಆ್ಯಡ್ ಮಾಡಿ. π/2 ಬಂತು. ನಿಲ್ಲಿಸ್ಬಿಡಿ. ಎ ಇಂದ ಸ್ಟಾರ್ಟ್ ಮಾಡಿ ಬಿಗೆ ನಿಲ್ಲಿಸಿ. ಅವರು ಎ 0 ಕೊಟ್ಟವ್ರೆ, ಬಿ π/2 ಕೊಟ್ಟವ್ರೆ. ಎ 0ಗಿಂದ ಸ್ಟಾರ್ಟ್ ಮಾಡಿ ಬಿ π/2 ನಿಲ್ಲಿಸಿ. ಪ್ಲಸ್ ಏನು ಆ್ಯಡ್ ಮಾಡ್ಕೊಂಡು ಹೋಗಬೇಕು, ಹೆಚ್ಚಿನ. ಈಗ ಕ್ಯಾಲ್ಸಿಲಿ ರೂಟ್ ಆಫ್ ಕಾಸ್ ಎಕ್ಸ್ ಅಂತ ಟೈಪ್ ಮಾಡ್ಕೋಬೋದು. ರೇಡಿಯನಲ್ಲಿ ಇಟ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು ಮೋಡು 4 ರೇಡಿಯನ್ನು. ರೂಟ್ ಆಫ್ ಕಾಸ್ ಎಕ್ಸ್, ರೂಟ್ ಆಫ್ ಕಾಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್, ಕ್ಯಾಲ್ಕುಲೇಟ್. ಈಗ ಎಕ್ಸಾಕ್ಟಲ್ಲಿ 0 ಹಾಕಿ. 0ಗೆ ಏನು, 1 ಬರ್ಕೊಳ್ಳಿ. ಈ ಎಕ್ಸಾಕ್ಟಲ್ಲಿ π/12 ಹಾಕಿ. ಶಿಫ್ಟು π/12 0.9828 ಬರ್ಕೊಳ್ಳಿ. ನೆಕ್ಸ್ಟು ಕ್ಯಾಲ್ಸಿ ರೇಡಿಯನ್ನಲ್ಲಿ ಇಟ್ಕೊಳ್ಳಿ. ರೇಡಿಯನ್ನಲ್ಲಿ ಇಟ್ಕೊಳ್ಳಿಲ್ಲ ಅಂದರೆ ಕ್ಯಾನ್ಸಲ್, ಆನ್ಸರ್ ರಾಂಗ್ ಬರುತ್ತೆ. π/6 0.9306. ಎಕ್ಸಾಕ್ಟಲ್ಲಿ π/6 ಹಾಕಿ. ಶಿಫ್ಟು ಇದು ಬೈ 6 0.9 π/6 ಆಯ್ತಲ್ವಾ. π/4 ಹಾಕಿ. ಶಿಫ್ಟು π/4 0.8409. ನೆಕ್ಸ್ಟ್ ಎಕ್ಸಾಕ್ಟಲ್ಲಿ π/3 ಹಾಕಿ. ಕ್ಯಾಲ್ಕುಲೇಟು
ಶಿಫ್ಟ್ ಟು ಪೈ ಬೈ 3 ಎಷ್ಟು ಬರುತ್ತೆ? 0.7071. ಈಗ ಶಿಫ್ಟು ಕ್ಯಾಲ್ಕುಲೇಟು ಪೈ ಬೈ 12 ಪೈ ಬೈ 12 0.5087. ಶಿಫ್ಟು ಕ್ಯಾಲ್ಕುಲೇಟ್ ಕೊಟ್ಟು ಆಮೇಲೆ ಶಿಫ್ಟು ಪೈ ಬೈ 2 0. ಇದನ್ನ ಏನಂತ ಮಾರ್ಕ್ ಮಾಡಬೇಕಂದ್ರೆ ಇದನ್ನ y0 ಅಂತ ಅಂದ್ಕೋಬೇಕು. ಇದನ್ನ y1, ಇದು y2, ಇದು y3, ಇದು y4, ಇದು y5, ಇದನ್ನ y6 ಅಂತ ಬರ್ಕೋಬೇಕು. ಈಗ ನೋಡಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಒಂದು ಟ್ರಿಕ್ ಹೇಳ್ತೀನಿ, ಜ್ಞಾಪಕ ಇಟ್ಕೊಳ್ಳಿ. 3/8ಗೆ ಫಾರ್ಮುಲಾಗೆ ಜ್ಞಾಪಕ ಇಟ್ಕೊಳ್ತೀವಿ ಯಾವ ಥರ ಅಂದರೆ ನೋಡಿ, ಇಂಟೆಗ್ರಲ್ ಆಫ್ a to b y dx ಈಸ್ ಈಕ್ವಲ್ ಟು 3h/8 ಅಂತ ಫಸ್ಟು ಬರ್ಕೋಬಿಡಿ. ಆಮೇಲೆ ಫಸ್ಟು ಪ್ಲಸ್ ಲಾಸ್ಟ್ ಬರ್ಕೊಳ್ಳಿ, ಪ್ಲಸ್ 3 ಟೈಮ್ಸ್ ಸಮೇಷನ್ ಆಫ್ y. ಇಲ್ಲಿ ಸಫಿಕ್ಸಲ್ಲಿ ನಾಟ್ ಮಲ್ಟಿಪಲ್ ಆಫ್ 3 ಅಂದರೆ ಮಲ್ಟಿಪಲ್ ಆಫ್ 3 ಇರಬಾರ್ದು, ನಾಟ್ ಮಲ್ಟಿಪಲ್ ಆಫ್ 3 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್. ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳೋಕ್ಕೆ. ಇದರ 4ಕ್ಕೂ ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ. ನೋಡಿ ಇದರಲ್ಲಿ ನೋಡಿ ಫಸ್ಟು ಪ್ಲಸ್ ಲಾಸ್ಟ್ ಅಂದರೆ ಯಾವುದಂದರೆ ಇದು ಫಸ್ಟು, ಇದರ 4ಕ್ಕೂ ಇದು ಫಸ್ಟು, ಇದು ಲಾಸ್ಟು. ಫಸ್ಟ್ ಪ್ಲಸ್ ಲಾಸ್ಟ್ ಅಂದರೆ ನೆಕ್ಸ್ಟು 3 ಟೈಮ್ಸ್ ನಾಟ್ ಮಲ್ಟಿಪಲ್ ಆಫ್ 3 ಅಂದರೆ ನಾಟ್ ಮಲ್ಟಿಪಲ್ ಆಫ್ 3 ಅಂದರೆ ಸಫಿಕ್ಸಲ್ಲಿ 3 ಇರಬಾರ್ದು. ಇದು ನಾಟ್ ಮಲ್ಟಿಪಲ್ ಆಫ್ 3, ಸಫಿಕ್ಸಲ್ಲಿ ನಾಟ್ ಮಲ್ಟಿಪಲ್ ಆಫ್ 3. ಇದು ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ, ಇದೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ ಎಕ್ಸಾಮಲ್ಲಿ. ಇದು ನಾಟ್ ಮಲ್ಟಿಪಲ್ ಆಫ್ 3, ಇದು ನಾಟ್ ಮಲ್ಟಿಪಲ್ ಆಫ್ 3. ಇದು y3 ಅಂದರೆ 3 ಬಂದು ಮಲ್ಟಿಪಲ್ ಆಫ್ 3. ನೀವೇನು ಮಾಡಬೇಕು ಗೊತ್ತಾ, ಇದು ಬಾಕಿ ಇರೋದ್ರಲ್ಲಿ ನಾಟ್ ಮಲ್ಟಿಪಲ್ ಆಫ್ 3 ಯಾವುದಿದೆ ಅದು ಮಾರ್ಕ್ ಮಾಡ್ಕೊಳ್ಳಿ. ಇದು ನಾಟ್ ಮಲ್ಟಿಪಲ್ ಆಫ್ 3. ಇದು ನೋಡಿ 5 ಅಂದರೆ ನಾಟ್ ಮಲ್ಟಿಪಲ್ ಆಫ್ 3. ಅದು ಸುಮ್ಮನೆ ನಿಮ್ಮ ರೆಫರೆನ್ಸ್ಗೆ. ಇದು ರಿಮೈನಿಂಗು ಅಂದರೆ ಇದು ರಫ್ ವರ್ಕು, ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗ್ಬಿಡಿ. ಇದು ಮಾತ್ರ ಬರಿಬೇಕು ನೀವು, ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದು ನೋಡ್ಕೊಂಡು ಬರೆಯೋಣ. ಈಗ ಸಿಂಪ್ಸನ್ಸ್ Simpson's 3/8 rule for n is equal to 6 ಅಂತ ಬರೆದು ಅಂತ ಬರೆದು ಇಂಟೆಗ್ರಲ್ ಆಫ್ a to b y dx is equal to 3h/8. ಇಲ್ಲಿ ಫಸ್ಟ್ ಪ್ಲಸ್ ಲಾಸ್ಟ್ ತೊಗೊಳ್ಳಿ. ಫಸ್ಟ್ ಯಾವುದು y0, ಲಾಸ್ಟ್ ಯಾವುದು y6. ಫಸ್ಟು y0 ಪ್ಲಸ್ y6 ಬರ್ಕೊಳ್ಳಿ, ಪ್ಲಸ್ 3 ಟೈಮ್ಸ್ ಸಮೇಷನ್ ಆಫ್ y ನಾಟ್ ಮಲ್ಟಿಪಲ್ ಆಫ್ 3. ನಾಟ್ ಮಲ್ಟಿಪಲ್ ಆಫ್ 3 ಬಂದು y1, y2, y4, y5. ಸಫಿಕ್ಸಲ್ಲಿ ನಾಟ್ ಮಲ್ಟಿಪಲ್ ಆಫ್ 3 ಯಾವುದ್ಯಾವುದು y1, y2, y4 ಮತ್ತು y5 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್ ಯಾವುದಿರೋದು ಇದು ಒಂದೇ y3. ಇದು ಫಾರ್ಮುಲಾ ಅಂದ್ಕೊಳ್ಳಿ, ಇತ್ತು ಇಂಪಾರ್ಟೆಂಟ್ ಫಾರ್ಮುಲಾ, ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಏನು ಮಾಡಬೇಕು, y0 ಪ್ಲಸ್ y6 ಪ್ಲಸ್ 3 ಟೈಮ್ಸ್. ಇಲ್ಲಿ ಬರೆಯುವಾಗ y1, y2 ಇರಲಿ, y3 ಬರೀಬಾರ್ದು, y4, y5 ಇರಲಿ. ಇಲ್ಲಿ ಬಿಟ್ಟಿರೋದು ಯಾವುದು y3 ಒಂದೇ, ಅದನ್ನ ಬರ್ಕೋಬೇಕಷ್ಟೆ. ಈಗ ಇಂಟೆಗ್ರಲ್ ಆಫ್ ಫಿಲ್ ಮಾಡಿ. ಇಲ್ಲಿ a ಅಂದ್ರೇನು 0, b ಅಂದ್ರೇನು π/2, 0 to π/2, y ಅಂದ್ರೇನು ರೂಟ್ ಆಫ್ ಕಾಸ್ x dx ಈಸ್ ಈಕ್ವಲ್ ಟು
3 ಇಂಟು ಹೆಚ್ ಅಂದ್ರೇನು π/12 ಡಿವೈಡೆಡ್ ಬೈ 8. ಇದನ್ನ ಫಿಲ್ ಮಾಡೋಕ್ಕೆ ಈ ಟೇಬಲ್ ನೋಡಬೇಕು ನೀವು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ y0 ಏನು? y0 ಅಂದರೆ 1 ಪ್ಲಸ್ y6 ಎಷ್ಟು? 0 ಪ್ಲಸ್ 3 ಟೈಮ್ಸ್ y1 ಅಂದ್ರೇನು? 0.9828 ಪ್ಲಸ್ 0.9306 ಪ್ಲಸ್ ಇನ್ನೆರಡು ಟರ್ಮ್ ಬರಿಬೇಕಾಗುತ್ತೆ. 0.7071 y5 ಅಂದರೆ y4 ಅಂದರೆ ಪ್ಲಸ್ 0.5087 ಪ್ಲಸ್ 2 ಟೈಮ್ಸ್ y3 ಅಂದರೆ 0.8409. ಇದನ್ನ ಕ್ಯಾಲ್ಸಿಲಿ ನೀಟಾಗಿ ಟೈಪ್ ಮಾಡಿಬಿಡಿ, ಅದೇ ಫೈನಲ್ ಆನ್ಸರ್ ನೋಡಿ. 3 ಇಂಟು ಬ್ರ್ಯಾಕೆಟ್ ಶಿಫ್ಟು π/12 ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಒಂದು ಕೆಲಸ ಮಾಡಿ, ಈ ಥರ ಬ್ರ್ಯಾಕೆಟ್ ಯೂಸ್ ಮಾಡಿ 3 ಶಿಫ್ಟು π ಈ ಬ್ರ್ಯಾಕೆಟ್ ಯೂಸ್ /12 ಈ ಥರ ಟೈಪ್ ಮಾಡಿಬಿಟ್ಟು ಓಪನ್ ಬ್ರ್ಯಾಕೆಟ್ ಇದು ಹೊಡೀರಿ. 1 + 0 ಪ್ಲಸ್ 3 ಟೈಮ್ಸ್ 0.9828 ಪ್ಲಸ್ 0.9306 ಪ್ಲಸ್ 0.7071 ಪ್ಲಸ್ 0.5087 ಪ್ಲಸ್ 2 ಟೈಮ್ಸ್ 0.8409 ಆಮೇಲೆ ಕ್ಲೋಸ್ ಮಾಡಿಕೊಳ್ಳಿ. 1.1849 ನೋಡಿ. ಇದನ್ನ ವೆರಿಫಿಕೇಷನ್ ಮಾಡೋಕ್ಕೆ ಏನು ಮಾಡಿ, ಇಂಟೆಗ್ರಲ್ ಹೊಡೀರಿ. ಫಸ್ಟು ಇಲ್ಲಿ ರೂಟ್ ಆಫ್ ಕಾಸ್ ಎಕ್ಸ್ ಟೈಪ್ ಮಾಡ್ಕೊಳ್ಳಿ. ರೂಟ್ ಆಫ್ ಕಾಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್, ಆಮೇಲೆ ರೈಟಿಗೆ ಬಂದು ಇಲ್ಲಿ 0 ಹಾಕಿ, ರೈಟಿಗೆ ಬಂದು π/2 ಹಾಕಿ, ಶಿಫ್ಟು π/2 ಹಾಕಿ, ಈಕ್ವಲ್ ಹೊಡೀರಿ. ನೋಡಿ ಇದರಲ್ಲಿ ಆನ್ಸರ್ ಬಂದರೆ ನಾವು ವೆರಿಫೈ ಮಾಡ್ಕೋಬೋದು. ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕು, ಲೇಟಾಗಿ ಬರುತ್ತೆ ಅದು, ಯಾಕಂದರೆ ಕಾಂಪ್ಲಿಕೇಟೆಡ್ ಇದೆಯಲ್ಲ ಅದಕ್ಕೆ. ಈಗ ನೋಡಿ, ಫಸ್ಟ್ ಕ್ವಶನ್ ಏನು? ಯೂಸ್ ಸಿಂಪ್ಸನ್ಸ್ 3/8 ರೂಲ್ ಟು ಫೈಂಡ್ 0 to π/2 ರೂಟ್ ಆಫ್ ಕಾಸ್ ಎಕ್ಸ್ dx ಬೈ ಡಿವೈಡಿಂಗ್ 0, π/2 ಇನ್ ದ 6 ಇಂಟರ್ವಲ್ 6 ಈಕ್ವಲ್ ಪಾರ್ಟ್ಸ್. ನಾವೇನು ಮಾಡಬೇಕು? ವಿ ಹ್ಯಾವ್ ಅಂತ, ಎ ಅಂದರೆ 0, ಬಿ ಅಂದರೆ π/2, ವೈ ಅಂದರೆ ರೂಟ್ ಕಾಸ್ ಎಕ್ಸು, ಎನ್ ಅಂದರೆ 6 ಈಕ್ವಲ್ ಪಾರ್ಟ್ಸ್, ಅದಕ್ಕೆ n = 6. ಹೆಚ್ ಅಂದರೆ ಫಾರ್ಮುಲಾ b - a/n ಮಾಡಿದ್ರೆ ಇದು ಬರುತ್ತೆ. ಆಮೇಲೆ ಏನು ಮಾಡಬೇಕು? ಟೇಬಲ್ ಮಾಡ್ಕೋಬೇಕು. ಟೇಬಲಲ್ಲಿ ಏನು ಮಾಡಿ, ಎಕ್ಸ್ ಬರ್ಕೊಳ್ಳಿ ಮತ್ತು y = ರೂಟ್ ಆಫ್ ಕಾಸ್ ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂಸ್ ಫಸ್ಟ್ ಏನು ಮಾಡಿ 0 ಕೊಡಿ, ಆಮೇಲೆ π/12 ಆ್ಯಡ್ ಮಾಡ್ಕೊಂಡೋಗಿ. ಪ್ಲಸ್ π/12 ಮಾಡಿದ್ರೆ ಇದು ಬರುತ್ತೆ, ಪ್ಲಸ್ π/12 ಮಾಡಿದ್ರೆ ಇದು ಬರುತ್ತೆ. π/4 ಹಾಕಿ, π/3 ಹಾಕಿ, ಅಂದರೆ π/12 ಆ್ಯಡ್ ಮಾಡ್ಕೊಂಡೋಗಿ. ಎಲ್ಲಿ ಗಂಟ ಮಾಡಬೇಕು ಅಂದರೆ π/2 ಬರೋ ಗಂಟ, ಅಂದರೆ ಎ ಇಂದ ಸ್ಟಾರ್ಟ್ ಮಾಡಿ ಬಿಗೆ ಬರೋ ಗಂಟ ಮಾಡಬೇಕು. ಆಮೇಲೆ ಏನು ಮಾಡಿ, ರೂಟ್ ಆಫ್ ಕಾಸ್ ಎಕ್ಸ್ ಕ್ಯಾಲ್ಸಿಲಿ ಹೊಡ್ಕೊಳ್ಳಿ, ಆದರೆ ಕ್ಯಾಲ್ಸಿಲ್ ರೇಡಿಯನಲ್ಲಿ ಇಟ್ಕೊಳ್ಳಿ. ಕ್ಯಾಲ್ಕುಲೇಟ್ ಕೊಟ್ಟು ಎಕ್ಸಾಕ್ಟಲ್ಲಿ 0 ಹಾಕಿದ್ದು ಬರುತ್ತೆ, π/12 ಹಾಕಿದ್ದು ಬರುತ್ತೆ, π/6 ಹಾಕಿದ್ದು ಬರುತ್ತೆ. ಆ ಥರ ಇದು ಆಗುತ್ತೆ. ಇದನ್ನ ನೇಮ್ ಮಾಡ್ಕೋಬೇಕು, y0 to y6 ಅಂತ. ಗೊತ್ತಾಗ್ತಿದೆಯಲ್ವಾ? ಇದಾದಮೇಲೆ ಏನು ಮಾಡಿ, ಸಿಂಪ್ಸನ್ಸ್ 3/8 ರೂಲ್ ಫಾರ್ n = 6 ಅಂತ ಬರ್ಕೋಬೇಕು. ಇದು ಫಾರ್ಮುಲಾ. ಇಂಟೆಗ್ರಲ್ ಆಫ್ a to b y dx = 3h/8 y0 + y6 + 3 × y1 + y2 + y4 + y5 + 2 × y3. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇದು ಜ್ಞಾಪಕ ಇಟ್ಕೊಳ್ಳೋಕ್ಕೆ ಇದು ಯೂಸ್ ಮಾಡಿ. ಇಂಟೆಗ್ರಲ್ ಆಫ್ a to b y dx ಅಂದರೆ 3h/8 ಫಸ್ಟ್ ಪ್ಲಸ್ ಲಾಸ್ಟು ಪ್ಲಸ್ 3 ಟೈಮ್ಸ್ y ಸಫಿಕ್ಸಲ್ಲಿ ನಾಟ್ ಮಲ್ಟಿಪಲ್ ಆಫ್ 3 ಪ್ಲಸ್ 2 ಟೈಮ್ಸ್ ರಿಮೈನಿಂಗ್. ಇದರಲ್ಲಿ ನೋಡಿ, ಇದು ಫಸ್ಟ್ ಟರ್ಮು, ಇದು ಲಾಸ್ಟು, ಇದು 1 ಅಂದರೆ ನಾಟ್ ಮಲ್ಟಿಪಲ್ ಆಫ್ 3, 2 ಅಂದರೆ ನಾಟ್ ಮಲ್ಟಿಪಲ್ ಆಫ್ 3,
3 ಅಂದರೆ ನಾಟ್ ಮಲ್ಟಿಪಲ್ ಆಫ್ 3 ಅಲ್ಲ, ಅದಕ್ಕೆ ಬರೆಯೋಕ್ಕೆ ಹೋಗಬಾರ್ದು. y4 y5 ಇದು 4 ನಾಟ್ ಮಲ್ಟಿಪಲ್ ಆಫ್ 3. ಈಗ ಉಳಿದಿರೋದು ರಿಮೈನಿಂಗ್ ಇದು. ಇಲ್ಲಿ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಪ್ಲಸ್ ಲಾಸ್ಟು, ಆಮೇಲೆ 3 ಟೈಮ್ಸ್ ನಾಟ್ ಮಲ್ಟಿಪಲ್ ಆಫ್ 3 ಎಷ್ಟಿದೆ ಅಷ್ಟು ಫಿಲ್ ಮಾಡ್ಕೋಬೇಕು, 2 ಟೈಮ್ಸ್ ರಿಮೈನಿಂಗ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ ಇದು ಬರುತ್ತೆ. ಅರ್ಥ ಆಯ್ತಲ್ವ? ವೇರಿಫೈ ಮಾಡೋಕ್ಕೆ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡಿದ್ರೆ ನೋಡಿ ಆನ್ಸರ್ ಏನು ಬರುತ್ತೆ, 1.1981 ಬರುತ್ತೆ. ನಮಗೆ ಬಂದಿದ್ದು 1.1849, ಅಂದರೆ ಅಪ್ರಾಕ್ಸಿಮೇಟು ಕರೆಕ್ಟ್ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಎಕ್ಸಾಕ್ಟ್ ಬರೋಲ್ಲ ಆನ್ಸರು, ಅಪ್ರಾಕ್ಸಿಮೇಟ್ ಬರುತ್ತೆ. ಇಲ್ಲಿ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ಇದು 1.1849 ಬದಲು ಇಲ್ಲಿ 3.4 ತರಿಸ್ಕೊಬಿಟ್ರೆ ಇಲ್ಲಿ ಆನ್ಸರ್ನ ಕನೆಕ್ಷನ್ ನೋಡಿಕೊಂಡು ಇದಕ್ಕೆ ರಿಲೇಟೆಡ್ ಇರಬೇಕಿದು. ಅರ್ಥ ಆಗ್ತಿದೆಯಲ್ವ? 1.1 ಆದರೂ ಇರಬೇಕು, ನೋಡ್ಕೊಂಡು ಮಾಡಿ. ಗೊತ್ತಾಗ್ತಿದೆಯಲ್ವಾ? ಮತ್ತು ಇದನ್ನ ಕ್ಯಾಲ್ಸಿಲಿ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕು, 0 + π/12 ಮಾಡಿದ್ರೆ π/12 ಬರುತ್ತೆ. 0 ಬರ್ಕೊಳ್ಳಿ, π/12 + π/12 ಮಾಡಿ, ಆಮೇಲೆ π/6 ಬರುತ್ತೆ. ಆಮೇಲೆ ಮತ್ತೆ + π/12 ಮಾಡಿ, π/4. ಆ ಥರ ಮಾಡ್ಕೊಂಡೋಗಿ ಯಾವ ಗಂಟ ಮಾಡಬೇಕು, π/2 + π/12 ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಇದನ್ನ ಮಾಡಿದಾಗ ಕ್ಯಾಲ್ಸಿನ ರೇಡಿಯನಲ್ಲಿ ಇಟ್ಕೊಳ್ಳಿ, ಶಿಫ್ಟು ಮೋಡ್ 6 ರೂಟ್ ಆಫ್ ಕಾಸ್ ಎಕ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ಇದು 4 ರೇಡಿಯನಲ್ಲಿ, ಶಿಫ್ಟು ಮೋಡ್ 4 ರೇಡಿಯನಲ್ಲಿ ಇಟ್ಕೊಳ್ಳಿ, 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಳ್ಳಿ, ರೂಟ್ ಆಫ್ ಕಾಸ್ ಎಕ್ಸ್ ಹೊಡ್ಕೊಳ್ಳಿ, ಕ್ಯಾಲ್ಕುಲೇಟ್. ಎಕ್ಸಾಕ್ಟ್ದಲ್ಲಿ 0 ಹಾಕಿ 1 ಬರುತ್ತೆ. π/12 ಹಾಕಿ, ಶಿಫ್ಟು π/12 ಹಾಕಿದ್ರೆ 0.9828. ಆ ಥರ ಮಾಡ್ಕೊಂಡೋಗಿ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.